ರೂಪಾಯಿಗೆ ಪಂಚಾಯತ್ ತೆಂಗಿನಕಾಯಿಯ ಬೆಲೆ ತೆಂಗಿನಕಾಯಿಗೆ ಬೆಲೆ ಹೆಚ್ಚಾಗಿದೆ. 1 ರೂಪಾಯಿಗೆ ಪಂಚಕಜ್ಜಾಯ. ಎಂತದ್ದು ಪಂಚಕಜ್ಜಾಯ? ಒಂದು ಉಪಾಯದಿಂದ ಒಂದು ಪಂಚಾಯತಿಗೆ ಆಗಬೇಕು. ಅದಲ್ಲ, ಮತ್ತೆ ಒಂದು ಉಪಾಯದಲ್ಲಿ ಪಂಚಾಯತಿಗೆ ಆಗ್ಬೇಕು. ಪಂಚಾಯತಿಗೆ? ಹೌದು. ಏನು ನಿಮ್ಮದು? ನನ್ನದೇನಿಲ್ಲ, ಮತ್ತೆ ನಮ್ಮ ಒಡೆಯರಿಗೆ ಸಮಸ್ಯೆ. ಮತ್ತೆ ನಿನಗೆ ಯಾಕೆ? ಮತ್ತೆ ಅವರೇ ಬರ್ಬೇಕು. ಅವರೇ ಬರ್ತಾರೆ. ನನಗೆ ಬೇಕಾ ಕೋಲು ಕೊಟ್ಟು ಓಡಿಸುವಾಗ? ಏನಂತೆ? ನ್ಯಾಯ ಯಾರಿಗೆ ಅಂತ ಕೇಳಿ. ನಮಗೆ ಅಲ್ಲ, ನಿಮಗೆ ಅಲ್ಲ. ಹೌದು. ಸಮಸ್ಯೆ ಅದು. ಮತ್ತೆ ನೀವೇ ಹೋಗಲಿ, ನನ್ನನ್ನು ಕಳಿಸುದು ಯಾಕಂತ ಜೋರು ಮಾಡ್ತಾರೆ. ಹೌದು. ಹಾಗಾದ್ರೆ ನಾನೇ ನೀವೇ ಮಾತಾಡ್ಬೇಕು. ನಮಸ್ಕಾರ ರಾಯರೇ. ನಮಸ್ಕಾರ. ನಮಗೊಂದು ಸಮಸ್ಯೆ ಉಂಟಲ್ಲ. ಏನದು? ಹಂದಿಯನ್ನು ನಾವು ಹೊಡೆದಿದ್ದೇವೆ. ನಾನು ಹೊಡೆದಂತ ಹಂದಿ ಅಂತ ನಾನು ಹೇಳ್ತಾ ಇದ್ದೇನೆ. ನಾವು ಕಣ್ಣಾರೆ ಕಂಡಿದ್ದೇವೆ. ಮತ್ತೆ ಅವ ಹೇಳ್ತಾ ಇದ್ದಾನೆ ಅವನು ಬಂದಿದ್ದಾನೆ ಅಂತ. ಅವನಲ್ಲಿ ಕಾಲ ನೋಡಿ ಕಾಲಿಟ್ಟು ನಿಂತುಕೊಂಡು ಹಂದಿ ನಮಗೆ ಬಿಟ್ಟು ಕೊಡಬೇಕು. ಅವ ನೀವೊಂದು ಉಪಾಯದಲ್ಲಿ ಏನಾದ್ರು ಮಾಡಿದ್ರೆ ಒಳ್ಳೆದು. ನಾನು ಅವರಲ್ಲಿ ಕೇಳಿ ನೋಡ್ತೇನೆ. ಓ ರಾಮರಮಣ, ಸ್ವಾಮಿ, ಈಗ ಕಿರಾಸ್ತನ್ನ ಹೇಳ್ತಾನೆ ಹಂದಿ ಪಿಳ್ಳೆಯನ್ನು ಹೋಕೊಂಡದ್ದು ಅಂತ. ನಾನು ಹೇಳೋದು ನಾನೇ ಕೊಂದದ್ದು ಅಂತ. ನಾವೊಂದು ಒಪ್ಪಂದ ಮಾಡಿಕೊಳ್ಳುವ. ಯಾವ ರೀತಿ? ನೀವಿಬ್ಬರು ಯುದ್ಧ ಮಾಡಿಕೊಳ್ಳಿ. ನಾನು ಸಿದ್ಧನಾಗಿದ್ದೇನೆ. ಕಿರಸ್ತನ್ನ ನಾನು ಸಿದ್ಧನಾಗಿದ್ದೇನೆ. ಯುದ್ಧ ಮಾಡಿದ್ರೆ ಯುದ್ಧ ಮಾಡಿ ಗೆದ್ದವರಿಗೆ ಆ ಹಂದಿ ಪಿಳ್ಳೆ. ಕಿರಾತಣ್ಣ ಸೋತವರಿಗೆ ಹಂದಿ. ಹಾಗೊಂದು ಕ್ರಮ ಉಂಟಾ? ಯುದ್ಧ ಮಾಡಿದ್ರೆ ಸೋಲುವುದಾ? ಹಂದಿಗೆ ಬೇಕಾದ್ರೆ ಮರ್ಯಾದೆ ಪ್ರಶ್ನೆ ನಮ್ಮದು. ಮತ್ತೆ ಹೌದೌದು. ಏನ್ ಮಾಡೋದು? ಯುದ್ಧ ಮಾಡುವುದೇ. ಯುದ್ಧ ಮಾಡುದು. ಹೌದು. ಯುದ್ಧ ಮಾಡಿ ಗೆದ್ದವರು ತೀರ್ಮಾನ ಆಗುವ ಸ್ವಲ್ಪ ಹೊತ್ತಾಗ್ತದೆ. ಹೊತ್ತಾಗ್ತದೆ. ಅಲ್ಲಿಯವರೆಗೆ ಈ ಹಂದಿ ಮರಿ ಎಲ್ಲಿ? ಆ ಹಂದಿ ಪಿಳ್ಳೆ ನಮ್ಮ ವಶದಲ್ಲಿ. ಬೇಡ, ನಾವು ಯುದ್ಧ ಮಾಡುವಾಗ ಅವರ ಹಂದಿ ತಿನ್ನೋದೇ ಆಯ್ತು. ಅವರು ಹಂದಿ ತಿಂತಾರೆ. ಬುದ್ಧಪ್ಪಣ್ಣ, ಅವರನ್ನು ಸರಿಯಾಗಿ ನೋಡು. ಹಂದಿ ತಿನ್ನುವ ಕಾಣ್ತಾ. ಹಂದಿ ತಿಂದ್ರೆ ಈಗ ಅಷ್ಟು ಸಪುರ ಇದ್ದಾರೆ. ಹೌದು. ಇವರಿಗಿಂತ ಮೊದಲು ಹಾಗೆ ಹೇಳಿದ್ರಲ್ಲ, ಅವರು ಹಂದಿ ತಿಂತಾರ. ದೂರ ಇದ್ದಾರೆ ಅಂತ. ಈಗ ಗೊಂಗ ತಿನ್ಲಿಕ್ಕಿಲ್ಲವಾ? ಇಲ್ಲ. ವಿಶ್ವಾಸ ಉಂಟು ನಿಮ್ಮಲ್ಲಿ? ವಿಶ್ವಾಸ ಉಂಟು ನಿಮ್ಮ ಹತ್ರ? ನಾನು ಕೊಂದ ಹಂದಿ ಅನ್ನುವ ಹಾಗೆ ನಾನು ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನಾನು ಬಿಟ್ಟಂತಹ ಬಾಣ ಆ ಹಂದಿಗೆ ತಾಗಿ ಅದು ಸತ್ಯವಿದ್ದಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಆದ್ದರಿಂದಲೇ ಹೇಳುತ್ತಿದ್ದೇನೆ, ಕೊಡಲಾರ ಹಂದಿ. ಶೌರ್ಯ ಉಂಟು ಎಂಬುದನ್ನು ನಾವು ಈಗಲೇ ಅರ್ಥ ಮಾಡಿಕೊಂಡವರಿದ್ದೇವೆ. ಆದರೆ ಇನ್ನೂ ಹೀಗಲ್ಲ, ಇನ್ನೂ ಆತನನ್ನು ನಾವು ಪರೀಕ್ಷೆ ಮಾಡಬೇಕಾಗಿದೆ. ಆತನ ತಪಸ್ಸಿನ ದೃಢತೆ ಎಲ್ಲಿವರೆಗೆ ಉಂಟು ಎನ್ನುವ ಹಾಗೆ. ಆದ್ದರಿಂದ ನಿನ್ನಲ್ಲೆಲ್ಲ ಆತನಲ್ಲೇ ಮಾತನಾಡಿಸುತ್ತೇನೆ.
ಆಳುತನಕ್ಕೆ ಬರುವೆ ಏನು ಭೂಳರ ಹೊರಗೆ ಆಳುತನಕ್ಕೆ ಬರುವೆ ಏನು ಭೂಳರ ಹೊರಗೆ ಶೌರ್ಯವಂತ ಎನ್ನುವುದನ್ನು ಅರ್ಥೈಸಿಕೊಂಡು ಈ ರೀತಿಯಾಗಿ ನೀನು ತಪಸ್ಸನ್ನು ಆಚರಿಸುತ್ತಾ ಇರುವೆ. ಆದರೆ ಏನು? ಹಾಗಲ್ಲಿರುವ ಕಿರಾತ ಸಾಮಾನ್ಯ ಅಲ್ಲ ಎಂಬುದನ್ನು ಈ ಮೊದಲೇ ನೀನು ಅರ್ಥೈಸಿಕೊಳ್ಳಬೇಕಿತ್ತು. ಎಲ್ಲರಿಗೂ ಮಾನವರಿಗೆ ಆಗಲಿ ಇಲ್ಲ ಮತ್ತೊಬ್ಬರೇ ಆಗಲಿ ಶೌರ್ಯ ಎಂಬುದು ನಮ್ಮಲ್ಲಿ ಉಂಟು. ನಾನು ಹೂಡುವಂತ ಬಾಣಕ್ಕೆ ಕಂಡಿಲ್ಲ ಎಂಬುದನ್ನು ಅರ್ಥೈಸಿಕೊಂಡು ಮುಂದುವರೆದು ಬಾ. ಕಾಡಿನಲ್ಲಿರುವಂತಹ ಸಣ್ಣ ಸಣ್ಣ ಹಂದಿಮರಿಗಳನ್ನ ಅಲ್ಲ ಸಿಕ್ಕಿದ ಪ್ರಾಣಿಗಳನ್ನ ಕೊಂದು ತಿನ್ನುವ ಜಾತಿ ನೀನು. ಹಾಗಿರುವಾಗ ನೀನೇ ದೊಡ್ಡವಂತ ಹೇಳುತ್ತಾ ಇದ್ದಲ್ವಾ? ಬಿಡುವ ವಿಚಾರ ಶಕ್ತಿ ಸಾಮರ್ಥ್ಯ ಇದ್ರೆ ಮಾಡಿ. ಈ ಪ್ರದೇಶ ನಮ್ಮ ವ್ಯಾಪ್ತಿಗೆ ಒಳಪಟ್ಟಿರುವಂತಹದ್ದು. ಇಲ್ಲಿ ಬಂದು ಅಹಂಕಾರದಿಂದ ವರ್ತಿಸಿ ಎಂದಾನೆ ಪರಿಣಾಮದಟ್ಟದಾಗಿರಕ್ಕಿಲ್ಲ. ನೀನಾಡಿದಂತ ಮಾತನ್ನು ಕೇಳುವಾಗ ನಿನ್ನ ಮುಖಕ್ಕೆ ಥೂ ಅಂತ ಉಗಿಲಬಹುದಿತ್ತು. ಆದ್ರೆ ಅಂತಹ ಕಾರ್ಯವನ್ನು ನಾನು ಮಾಡುವುದಿಲ್ಲ. ಯಾಕೆ? ಸಕಲ ವಿಚಾರವನ್ನು ತಿಳಿದವನು ನಾನು. ಅದಕ್ಕೆ ಬೇಕಾಗಿ ಉಗುಲದ ಬದಲು ಕೈಯಲ್ಲಿ ಶರ ಇದೆ. ಶರದ ಮೂಲಕ ನಿನ್ನ ಮುಖಕ್ಕೆ ಉಗುಳಿಸಿ ಸಮಾಧಾನ ಮಾಡಿಕೊಳ್ಳಿ. ಅವ ಬಿಲ್ಲೆತ್ತಿ ನಾರಿಗೆ ಜೋಡಿಸುವುದಕ್ಕೆ ಪ್ರಾರಂಭಿಸಿದ್ದಾನೆ. ಎಳೆದು ಬಿಡ್ಲಿಕ್ಕೆ ಮುಂತಾನುಭುಕ್ತವಾಗಿ ಶರಗಳನ್ನು ಎಸೆಯುತ್ತೇನೆ ಎಂದು ಹೇಳಿದನಲ್ಲ. ಬಿಲ್ಲೆತ್ತಿ ನಾರಿಗೆ ಜೋಡಿಸಿ ಬಿಲ್ಲನ್ನು ಎತ್ತಿ ನಾರಿಗೆ ಜೋಡಿಸುವುದಕ್ಕೆ ಪ್ರಾರಂಭಿಸಿದ್ದಾನೆ. ಎಲ್ಲರೂ ಯಾರೂ ಭಯಪಡದಿರಿ. ಯಾಕೆಂದರೆ ಆತನ ಶೌರ್ಯ ಏನೆಂಬುದನ್ನು ಭುಜಬಲದ ಪರಾಕ್ರಮ ಏನೆಂಬುದನ್ನು ತೋರ್ಪಡಿಸುವುದಕ್ಕೆ ಮುಂದಾಗಿದ್ದಾನೆ. ಆತನಿಗೆ ಇಲ್ಲಿಗೆ ಪರೀಕ್ಷೆ ಮುಗಿಯುವುದಿಲ್ಲ. ಮತ್ತೆ ನಾವು ಮರದಡಿಯಲ್ಲಿ ನೀವು ಸ್ವಲ್ಪ ಮರೆಯಲ್ಲಿ ನಿಂತುಕೊಳ್ಳಿ. ಏನೋ ತಂದು ಮುಂದೆ ನೋಡೋಣ.
ಕಾಡಲ್ಲಿ ನಿಂತುಕೊಂಡು ಹಾ. ತಪಸ್ಸನ್ನು ಆಚರಿಸುತ್ತಾ ಇರುವಂತಹ ನೀನು ನಿನ್ನಲ್ಲಿ ಪರಾಕ್ರಮ ಏನೆಂಬುದು ನಾನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ಓಹೋ. ಎಲ್ಲ ಎಲ್ಲ ಏನು? ನಿನ್ನಲ್ಲಿ ಪರಾಕ್ರಮ ಉಂಟು, ಶೌರ್ಯ ಉಂಟು. ಹೋರಾಟಕ್ಕೆ ಸಿದ್ಧ ಮಾಡು. ನಿನ್ನ ಮರಳಿ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ನಿನ್ನ ಆಡಂಬರದ ಮಾತನ್ನು ಕೇಳಿ ನನ್ನ ಹೇಳಿ ಹಾಗೆ ಭಾವಿಸಿ ಪಾರ್ಥ ಓಡಿ ಹೋಗುವ ಅನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದ್ದರಿಂದಲೇ ಹೇಳುತ್ತಾ ಇದ್ದೇನೆ, ಮುಂದುವರಿದು ಬಂದರೆ ನಿನ್ನ ತಲೆ ತೆಗೆದರೆ ನಾನೊಬ್ಬ ಶ್ರೇಷ್ಠ ವ್ಯಕ್ತಿ, ನೀನು ಭಟನೆಯಾಗು, ಎಲ್ಲ ದೊಡ್ಡವನಾಗು. ನನಗೊಂದು ಲೆಕ್ಕಾಚಾರದ ಮಾತೇ ಅಲ್ಲ. ಇಲ್ಲ, ಇಲ್ಲ. ಏನು? ಸಾಮರ್ಥ್ಯ ಉಂಟು,